ಚಿಂತಾಮಣಿ ನಗರದ NNT ರಸ್ತೆಯ ಯೋಗಿ ನಾರಾಯಣ ಮಠದಲ್ಲಿ ಕೈವಾರ ತಾತಯ್ಯನವರ 299ನೇ ಜಯಂತ್ಯುತ್ಸವ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತಾಲೂಕು ಪಂಚಾಯಿತಿ ಇಒ ಎನ್ ಆನಂದ್ ಮಾತನಾಡಿ, ಕೈವಾರ ತಾತಯ್ಯನವರು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ್ದಾರೆ. ಮನುಷ್ಯನ ಆಯುಷ್ಯು ಮುಗಿದ ತಕ್ಷಣ ಎಲ್ಲೇ ಅಡಗಿದರೂ ಪ್ರಾಣ ಹೋಗುತ್ತದೆ. ಹಾಗೆಯೇ ಎಷ್ಟು ಸಂಪತ್ತು ಗಳಿಸಿದರೂ ಹೋಗುವ ಸಮಯಕ್ಕೆ ಯಾವುದೋ ರೂಪದಲ್ಲಿ ಆಸ್ತಿ ಹಣ ನಶಿಸಿ ಹೋಗುತ್ತದೆ ಎಂದರು. ಕಷ್ಟಪಟ್ಟು ಸಂಪಾದಿಸಿದವರಿಗೆ ಆಸ್ತಿಯ ಮೌಲ್ಯ ಗೊತ್ತಾಗುತ್ತದೆ. ತಾತ ತಂದೆ ಸೇರಿದಂತೆ ಹಿರಿಯರು ಸಂಪಾದಿಸಿದ ಆಸ್ತಿ ಹಣ ಖರ್ಚು ಮಾಡುತ್ತಾ ಜೀವನ ಸಾಗಿಸುವವರಿಗೆ ಅದರ ಮೌಲ್ಯ ಅರ್ಥವಾಗುವುದಿಲ್ಲ ಎಂದು ಹೇಳುವ ಮೂಲಕ ಕೈವಾರ ತಾತಯ್ಯ ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಎಲ್ಲರೂ ತಾತಯ್ಯನವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಿದರೆ ಸಮಾಜ ನಿರ್ಮಾಣದ ಜೊತೆಗೆ ಸಮಾಜದಲ್ಲಿ ಶಾಂತಿ ನೆಲೆಸಲಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಅಶೋಕ್ ಮಾತನಾಡಿದರು. ಕಾಲಜ್ಞಾನಿ ಕೈವಾರ ತಾತಯ್ಯನವರ ಮಠದಲ್ಲಿ ನೆಲೆಸಿರುವ ಯೋಗಿನಾರಾಯಣ ಯತೀಂದ್ರರಿಗೆ ನಡೆಸಿದ ಪೂಜೆಯಲ್ಲಿ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ನಗರಸಭೆ ಅಧ್ಯಕ್ಷರು, ಸದಸ್ಯರು, ನಗರ ಹಾಗೂ ತಾಲೂಕಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ಬಲಿಜ ಸಮುದಾಯದ ಮುಖಂಡರು ಭಾಗವಹಿಸಿ ತಾತಯ್ಯನವರ ಗುಣಗಾನ ಮಾಡಿದರು. ಯೋಗಿನಾರಾಯಣ ಜಯಂತಿ ಪ್ರಯುಕ್ತ ಚಿಂತಾಮಣಿ ತಾತಯ್ಯನವರ ಮಠದಲ್ಲಿ ದಿನವಿಡೀ ಮಾತೆಯರ ತಂಡಗಳು ಕೈವಾರ ತಾತಯ್ಯನವರ ಕೀರ್ತನೆಗಳು ಹೇಳಿದರು. ಎಲ್ಲ ಮಾತೆಯರಿಗೆ ಜ್ಞಾಪಕಾರ್ಥವಾಗಿ ಬಹುಮಾನ ಪತ್ರ ನೀಡಿ ಗೌರವಿಸಿದರು. ತಾತಯ್ಯನವರ ಜಯಂತಿಯಲ್ಲಿ ಬಲಿಜ ಜನಾಂಗದ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಕೈವಾರ ಮಠದ ಬಾಲಕೃಷ್ಣ ಭಗವತಾರ್, ಬಲಿಜ ಸಂಘದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕಾರ್ಯದರ್ಶಿ ಕುಂಟಿಗಡ್ಡ ಲಕ್ಷ್ಮಣ್, ಉಪ ತಹಸೀಲ್ದಾರ್ ಮೋಹನ್, ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್, ರಾಜಾಚಾರಿ, GL ಶಂಕರ್, ವಿ ಕೃಷ್ಣಪ್ಪ, RMJ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.